ನಾನು ಸಾಮಾನ್ಯವಾಗಿ ಮೊಬೈಲ್ ಚಾರ್ಜ್ ಮಾಡೋ ಜಾಗದಲ್ಲಿ ಹೋಮ್ಲೆಸ್ಗಳು ಬಂದು ಸೆಟ್ಲ್ ಆಗೋಗಿರೋದು. ಅದು ಹೋಮ್ಲೆಸ್ಗಳ ಬಾಬಾ ಎಷ್ಟು ಫೈಲ್ ಬೇರೆ ಕೊಡ್ತಾವೆ ನೀವು. ಆ್ಯಕ್ಚುಲಿ ನಂಬರ್ 1 ತೋರಿಸ್ತಾ ಇದೆ ಅಲ್ಲ, ಆ್ಯಕ್ಚುಲಿ ಒಬ್ಬ ಅದು ಇದಕ್ಕೋಸ್ಕರನೇ ಇರಬೇಕು. ಯಾರೋ ಮಲಿಕನ್ ಇದ್ದೆ ನೋಡಿ ನಾನು ಅಲ್ಲೇ ತೋರಿಸ್ತೀವಿ. ಈಗ ಇಲ್ಲಿ ಬಂದು ಕೂತಾನೆ ರಾಜೇಶನ್ ಊಟ ಇಸ್ಕೊಂಡು ಬೆಂಗಳೂರು ಮಂಡ್ಯದವ. ಇವ್ರನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನೊಬ್ಬ ಅಲ್ಲ, ಇನ್ನೂ ಒಂದು ಮಿರಾಕಲ್ ಇದೆ ಇಲ್ಲಿ. ಎಸ್ ನೊಳಗೆ ಹೋಗಿದ್ದೀವಿ. ಟಿ ಷಣ್ಮುಗ ಇದು ಕೆಲಸ ಮಾಡಿಬಿಡ್ತೀನಿ, ನಾನು ಪೇಪರ್ ವರ್ಕ್ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಬೆಂಗಳೂರು ಹೋಗ್ತಿದ್ದೆ ಮುಂಚೆ. ಅಲ್ಲಿ ಹೋಮ್ಲೆಸ್ಗಳಲ್ಲಿ ಅಲ್ಲ, ಇಲ್ಲೇ ಟ್ರೈನಲ್ಲಿ ಅವರವರು ತಗೊಳಪ್ಪ. ಇಲ್ಲೂ ಒಬ್ಬ ಇವ್ರನ್ನ ಕವರ್ ಮಾಡಬೇಕು. ಕವರ್ ಮಾಡ್ತೀನಿ ಸಾಧ್ಯ ಆದರೆ. ಇದಕ್ಕೂ ಮ್ಯಾಚ್ ಆಗುತ್ತೆ. ಇನ್ನೂ ಟೈಮ್ ಮುಂದೆ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ಅವನು ಅವರಿಬ್ಬರು ಹೋದಾರಲ್ಲ ಮುಂದೆ, ಅದೇ ನಂಬರ್ 1 ತೋರಿಸ್ಕೊಡೋದು. ಆ್ಯಕ್ಚುಲಿ ಒಬ್ಬ ಅದಕ್ಕೆ ರಿಲೇಟೆಡ್. ಇವರು ಏನು ಹುಡುಗಿನೂ ನಂಬರ್ 1 ತೋರಿಸ್ಕೊಂಡೋದು. ಪ್ಯಾಂಟ್ ಜಿಪ್ ನೋಡಿ ಒಂದು. ಮುಂದೆ ಟೈಟಲ್ ಥಿಂಗ್ ಮುಂದೆ ಅದಕ್ಕೆ ಮುಸ್ಲಿಂ ಕೈ ತೋರಿಸ್ತಾ ಇರೋದು. ಮುಂದೆ ಟೈಟಲ್ ಥಿಂಗ್ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ. ಇಲ್ಲಿ ಇವನು ಹೋಮ್ಲೆಸ್. ಕುಬುದಳ ಕನ್ನಡ ಲ್ಯಾಂಗ್ವೇಜ್ ಇದು ಆರ್ಗನೈಸ್ಡ್. ಇದು ಇವರು ನಮಾಜ್ ಮಾಡೋದನ್ನು ಒಂದು ಆ್ಯಟಿಟ್ಯೂಡಾಗಿ ಕನ್ವರ್ಟ್ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಇಲ್ಲ ಗೊತ್ತಿತ್ತು, ಆದರೆ ಈ ರೇಂಜಿಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸುಮಾರು ಒಂದು 5 ನಿಮಿಷ ಆಗಿರ್ಬೋದು. 5 ನಿಮಿಷದಿಂದ ಒಂದೇ ಕೆಲಸ ಮಾಡ್ತಾರೆ ಚಂಡೀಗಢಲ್ಲಿ. ಇವನು ಬೆಳಿಗ್ಗೆಯಿಂದ ಕಡಿಮೆ ಅಂದರೆ ಒಂದು 4-5 ಸರಿ ಸಿಕ್ಕೋನಾಗರು. 4-5 ಸರಿ. ಕೆ ಆರ್ ಹಾಸ್ಪಿಟ್ಲಿಗೆ ಮುಂಭಾಗ ನಿಂತಿದ್ದಲ್ಲ ಅಲ್ಲಿ, ರೈಲ್ವೆ ಸ್ಟೇಷನ್ ಬಂದಿದ್ದಲ್ಲ ಅಲ್ಲಿ, ಈಗ ಇಲ್ವೇ. ಬೆಳಗ್ಗೆ ನಂಜನಗೂಡಿಗೆ ಹೋಗಬೇಕಾದ್ರೂ ಸಿಕ್ಕಿದ್ದ, ಈಗ ಬಂದ ಮೇಲೆ ಸಿಗ್ತಾ ಇದ್ದಾನೆ. ರಾಜಶೇಖರದ ಬಾಲಂಬೇಜಗಳು ಇವರು. ನಾನು ಮುಂದೆ ಪಾಸ್ ಆಗಿದ್ನಲ್ಲ ಈಗ ತಾನೆ ಹುಡುಗ, ಆ ವ್ಯಕ್ತಿ ಒಬ್ಬ ಹೋಮ್ಲೆಸ್ಸು, ಅವನು ಅಲ್ಲಿಂದ ಕೂತ್ಕೊಂಡ. ಇಲ್ಲೊಬ್ಬ ಬೇತಾಳ ಮಾತಾಡೋದಕ್ಕೋಸ್ಕರ ಇಲ್ಲಿ ಕೂತಿದ್ದೆ. ನಾನು ಈ ಕಡೆ ಖಾಲಿದಲ್ಲಿ ಬೆಂಚ್ ಇಲ್ಲಿ ಕೂತಿದ್ದೆ. ಸೊ ಮಾತಾಡೋಕ್ಕೋಸ್ಕರ ಹುಡುಗರು ಬಂದು ಇಲ್ಲಿ ಕೂತ್ಕೊಂಡಿರೋದು. ಅಲ್ಲಿ ಜನ ಇರ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದೆ. ಸೊ ಇಲ್ಲಿ ಬಿಡ್ತಾಯಿಲ್ಲ ಬಡ್ಡೆ ಇಟ್ಲು. ಇಲ್ಲಿ ಒಬ್ಬ ಕೂತಿದ್ದಾನೆ. ಅಲ್ಲೊಬ್ಬ ಭೂಪತಿ ಗಿಡ್ಡ ಬಂದು ಕುತ್ಕೊಂಡ. ಸುಮ್ಮನೆ ಮುಂದೆ ಬಂದು ಕೂತಿರೋದು. ಇಲ್ಲೊಬ್ಬ ಪಾಪ ಇಟ್ಕೊಂಡು ಓಡಾಡಿಸ್ತಾ ಇದ್ದಾನೆ. ಇಲ್ಲಿ ಪಾದ ಬೆಳೆಸ್ಕೊಂಡು ಕೂತಿರೋದು. ಅಲ್ಲಿ ನಾನು ಮುಂದೆ ಓಡಾಡ್ತೀನಲ್ಲ, ಅವನು ಪಾದ ಹಾಳಾಕ ಕೂತಿದ್ದಾನೆ. ಅಲ್ಲಿ ಆ ಹುಡುಗರು ಗಲಾಟೆ ಮಾಡ್ತಿದ್ದಾವೆ. நாங்கள் மெஜஸ்டிக் வந்துட்டு நைட்டில் கடை இருக்காது. காத்தால 5 மணிக்கு எழுந்துச்சி போனோம். 7 மணிலேருந்து கடை வாயின் வா. ವೆಹಿಕಲ್ ರಾಬರಿ ಮಾಡ್ತೇವೆ.
ರೈಲ್ವೆ ಸ್ಟೇಷನ್ ಒಳಗಡೆ ಒಂದು ಸರಿ ಕಿತ್ಕೊಳ್ತಿದ್ದು ನಾನೇ ನೋಡಿದ್ದೆ. ಒಂದು ಸರಿ ನಂಜನಗೂಡಿಂದ ಬರ್ತಾಯಿದ್ದೆ, ಆವಾಗ ರೈಲಲ್ಲಿ ಒಬ್ಬ ವಯಸ್ಸಾದ ಮುದುಕನ ಹತ್ರ ಡಿಮ್ಯಾಂಡ್ ಏನೋ ದರೋಡೆ ಮಾಡಿ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದ. ಅವನು ಜೋರಾಗಿ ಬಾಯಿ ಬಡ್ಕೊಂಡು ಟ್ರೈನಿಂದ ನೋಡೋಣ ಎಲ್ಲ ದುಡ್ಡು ಕಿತ್ಕೊಳ್ಳೋ ಬರ್ತಾನೆ ಹಂಗೆ ನನ್ನ ಹತ್ರ ಬಂದ. ಅಶೋಕಪುರ, ಅದು ಅಶೋಕಪುರಂ ರೈಲ್ವೆ ಸ್ಟೇಷನಲ್ಲೇ ಅದು ನಡೆದ ಇನ್ಸಿಡೆಂಟ್. ಅದು ರೈಲ್ ನಿಂತಿತ್ತಲ್ಲ ಆವಾಗಲೇ. ಸೊ ಕಿತ್ಕೊಂಡು ರೈಲಿಂದ ಈಚೆ ಇಳಿದ್ಬಿಡ ಈ ಪ್ಲಾನ್ ಒಂದಾಗಿತ್ತು. ಸೊ ಅವ್ನು ಬಾಯಿ ಬಡ್ಕೊಂಡು ಅವನೇ ಇಳಿದ್ಬಿಟ್ಟ. ಜೊತೆಗೆ ನನ್ನ ಹತ್ರ ಓಡಿ ಬಂದ ಹೇಳ್ದ. ಆಮೇಲೆ ನಾನು ಸುಮ್ಮನೆ ಕೂತಿದ್ನಲ್ಲ, ಸೊ ಅವನು ರೈಲೇ ಇಳಿದ್ಬಿಟ್ಟ. ಸೊ ಆಮೇಲೆ ಅಷ್ಟೊಳಗೆ ಅಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಜನಗಳಿದ್ದಾರಲ್ಲ, ಹೀಗಾಗಿ ಇವನು ರೈಲ್ ಒಳಗೆ ಉಳ್ಕೊಂಡ. ಸೊ ರೈಲು ಮುಂದಕ್ಕೆ ಹೋಯ್ತು. ಅವನು ಪುನಃ ನೆಕ್ಸ್ಟ್ ಬೋಗಿಗೆ ಹತ್ಕೊಂಡ ಅವನು. ಆ್ಯಕ್ಚುಲಿ ಅದೇ ಥರ ಇನ್ಸಿಡೆಂಟ್ ಈಗ ಒಂದು ಬೆಂಗಳೂರು ರೈಲು ಹೋಯ್ತಲ್ಲ ಇಲ್ಲಿ, ಈಗ ಪಾಸ್ ಆಯ್ತು ನನ್ನ ಮುಂದೆ ಒಂದು ತಮಿಳೀಸ್ ಕೂತಿದ್ರಲ್ಲ ಇಲ್ಲೊಬ್ಬರು, ಅವ್ರು ಹೊತ್ಕೊಂಡೋದ್ರು ಬೆಂಗಳೂರು ಮೆಮೋನೋ ಯಾವುದೋ ಒಂದು ಟ್ರೈನ್ ಹೋಗುತ್ತೆ. ಸೊ ಅದರಲ್ಲಿ ಇದೇ ಥರ ಇನ್ಸಿಡೆಂಟ್ ನಡೀತಾಯಿತ್ತು. ಯಾರೋ ಒಬ್ಬನಿಗೆ ಸುತ್ತ ಒಂದು 5 ಜನ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ರು. ಅಂದರೆ ದರೋಡೆ ಮಾಡ್ತಾರಲ್ಲ ಆ ಥರ ಎದುರಿಸ್ತಾ ಅದು ಇದು ನಡೀತಾಯಿತ್ತು, ಟ್ರೈನ್ ಒಳಗೆ ನಡೀತಾಯಿತ್ತು ಅದು ಆ್ಯಕ್ಚುಲಿ.